ಮತ್ತೆ ವಿವಾದದ ಸುಳಿಗೆ ಸಿಲುಕ್ತಾ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ರಜತ್. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ರೀಲ್ಸ್ ಮಾಡಿದ್ದಾರೆ. ವಿವಾದದ ಸುಳಿಗೆ ಸಿಲುಕಿಕೊಳ್ತಾ ಇದ್ದಾರೆ ರಜತ್. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ರೀಲ್ಸ್ ಮಾಡಿದ್ದಾರೆ. ಬಿಗ್ ಬಾಸ್ ಹುಡುಗ ರಜತ್ ಹುಚ್ಚಾಟಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಬಳಿಯಲ್ಲೇ ಫೋಟೋ ಶೂಟ್ ಮಾಡಲಾಗಿದೆ. ಸಿಗರೇಟ್ ಸೇದುತ್ತಾ ಕಾರಿನಿಂದ ಇಳಿಯುವಂತ ದೃಶ್ಯ ಇದು. ವಿಲನ್ ಗೆಟಪ್, ವಿಲನ್ ಲುಕ್ನಲ್ಲಿ ರಜತ್ ಕಾಣಿಸ್ಕೊಂಡಿದ್ದಾರೆ. ಫೋಟೋ ಶೂಟ್ ಎರಡು ರೀತಿಯಲ್ಲಿ ಮಾಡಿಸಿದ್ದಾರೆ. ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದೋದು ನಿಷೇಧ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ವಿಷಯ ರಜತ್ ಅವರಿಗೆ ಗೊತ್ತಿರಲಿಲ್ವಾ? ಎಲ್ಲ ಗೊತ್ತಿದ್ರು ಕೂಡ ಶೋಕಿಗಾಗಿ ಈ ರೀತಿ ರೀಲ್ಸ್ ಮಾಡಿದ್ದಾರೆ ಎನ್ನುವಂತ ಆರೋಪ. ಸದ್ಯ ವಿವಾದದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ ರಜತ್. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ರಜತ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿರುವಂತ ರೀಲ್ಸ್ ಅನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪಾರಂಪರಿಕ ಕಟ್ಟಡದ ಮುಂದೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಹೊಗೆ ಬಿಡ್ತಾ ಇದ್ದಾರೆ. ಈ ರೀತಿ ಮಾಡೋದು ತಪ್ಪು ಅಂತೇಳಿ ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಾರ್ವಜನಿಕ ಸ್ಥಳ, ಪಾರಂಪರಿಕ ಸ್ಥಳ. ಮೊದಲನೇದಾಗಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನವನ್ನ ಮಾಡುವಂತಿಲ್ಲ, ಸಿಗರೇಟ್ ಸೇದುವಂತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಪ್ರೇಮ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಗಮನಿಸ್ತಾ ಇದ್ವಿ ಈ ಹಿಂದೆಯೂ ಕೂಡ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ವಿವಾದದ ಸುಳಿಗೆ ಸಿಲುಕೊಂಡಿದ್ರು. ಈಗ ಸಾರ್ವಜನಿಕ ಸ್ಥಳದಲ್ಲಿ, ಅದು ಕೂಡ ಪಾರಂಪರಿಕ ಕಟ್ಟಡದ ಮುಂಭಾಗದಲ್ಲಿ ಸಿಗರೇಟ್ ಅನ್ನ ಸೇದುವಂತ ರೀಲ್ಸ್. ಅಷ್ಟು ಗೊತ್ತಿರ್ಲಿಲ್ವಾ ರಜತ್ಗೆ ಎನ್ನುವಂತ ವಿಷಯ? ಈ ರಜತ್, ಬಿಗ್ ಬಾಸ್ ಖ್ಯಾತಿಯ ರಜತ್ ಏನಿದ್ದಾರೆ ಅವರು ಮೊದಲು ಕೂಡ ವಿವಾದದ ಸುಳಿಯಲ್ಲಿ ಸಿಲುಕಿದ್ರು. ಈಗ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನ ಪಾರಂಪರಿಕ ಕಟ್ಟಡದ ಮುಂಭಾಗವೇ ಅವರು ಸಿಗರೇಟ್ ಸೇದುತ್ತಾ ಒಂದು ವಿಲನ್ ರೀತಿಯಲ್ಲಿ ಕಾರಿನಿಂದ ಇಳಿಯುವಂತಹ ಒಂದು ರೀಲ್ಸ್ ಅನ್ನು ಮಾಡಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿರುವಂತದ್ದು. ಈ ಮೊದಲು ಕೂಡ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿದ್ದಂತ ರಜತ್ ಅವರು ಎಚ್ಚೆತ್ತುಕೊಳ್ಳದೆ, ಸಾಂಸ್ಕೃತಿಕ ನಗರಿ ಮೈಸೂರು ಏನಿದೆ ಇಲ್ಲಿ ಪಾರಂಪರಿಕ ಕಟ್ಟಡವನ್ನ ಉಳಿಸಬೇಕು ಅಂತ ಹೇಳಿ ಸಾಕಷ್ಟು ಜನರು ಹೋರಾಟ ಮಾಡ್ತಾರೆ. ಮತ್ತೆ ಸಿಗರೇಟ್ ಸೇದಬಾರ್ದು ಅಂತ ಹೇಳಿ ಕಾನೂನು ಕಟ್ಟಳೆಗಳು ಕೂಡ ಇರುವಂತದ್ದು. ಆದ್ರೆ ಈ ಸಿಗರೇಟ್ ಸೇದಬಾರ್ದು ಅಂತಿದ್ರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ, ಅದು ಅಲ್ಲದೆ ಪಾರಂಪರಿಕ ಕಟ್ಟಡದ ಮುಂಭಾಗ ವಿಲನ್ ಸಿಗರೇಟ್ ಅನ್ನ ಸೇದುತ್ತಾ ಕಾರಿನಿಂದ ಇಳಿಯುವಂತ ಒಂದು ರೀಲ್ಸ್ ಅನ್ನ ಮಾಡಿಕೊಂಡು ಅವರು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ಬೇರೆ ಯುವಕರಿಗಾಗಿರ್ಬೋದು, ಮತ್ತೆ ಮತ್ತಷ್ಟು ಅವರು ಯುವಕರು ಸೇದುವಂತ, ಸಿಗರೇಟ್ ಸೇದುವಂತ, ಮತ್ತೆ ಆ ಪಾರಂಪರಿಕ ಕಟ್ಟಡದ ಮುಂಭಾಗದಲ್ಲಿ ಸಿಗರೇಟ್ ಸೇದುವಂತ ಒಂದು ವ್ಯವಸ್ಥೆ ಉಂಟಾಗುತ್ತೆ. ಇದು ಇವರು ಸೆಲೆಬ್ರಿಟಿ ಅಂದ್ರೆ ಬಿಗ್ ಬಾಸ್ ಖ್ಯಾತಿ ಪಡೆದಂತಹ ರಜತ್ ಇದ್ರೆ ಇವರು ಬೇರೆಯವರಿಗೆ ಮಾದರಿ ಆಗ್ಬೇಕು. ಆದ್ರೆ ಇವರೇ ಈ ರೀತಿ ಮಾಡಿದ್ರೆ, ಪಾರಂಪರಿಕ ಕಟ್ಟಡದ ಮುಂದೆ ಸಿಗರೇಟ್ ಸೇದ್ಕೊಂಡು ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಇದು ಯುವ ಪೀಳಿಗೆಗೆ ಯಾವ ರೀತಿ ಸಂದೇಶವನ್ನ ಕೊಡುತ್ತೆ ಎಂಬುದು ಕೂಡ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಮತ್ತೆ ಟೀಕೆಗೆ ಕಾರಣವಾಗಿರುವಂತದ್ದು. ಸಂಪತ್. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.